ಸಹೋದರ ಸಹೋದರಿಯರೇ, ಮೊಹರ್ರಂ ತಿಂಗಳಿದು. ಇಸ್ಲಾಮಿನ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ, ಅತ್ಯಂತ ನಿರ್ಣಾಯಕವಾದ ಹಿಜ್ರವನ್ನು ಸ್ಮರಿಸುವ ತಿಂಗಳಿದು. ಹಿಜ್ರತ್ನ ಸಂದೇಶಗಳೇನು, ಹಿಜ್ರತ್ನ ಪಾಠಗಳೇನು ಎಂಬುದರ ಬಗ್ಗೆ ಕಳೆದ 2 ಖುತುಬಗಳಲ್ಲಿ ಕೆಲವು ವಿಷಯಗಳನ್ನು ನಾವು ಚರ್ಚಿಸಿದ್ದೆವು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಲ್ಲಿ 13 ವರ್ಷಗಳ ಕಾಲ ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮ್ ಇಸ್ಲಾಮನ್ನು ಕಲಿಸಿಕೊಡುತ್ತಾರೆ. ಮಕ್ಕಾದಲ್ಲಿ ಇಸ್ಲಾಮಿನ ಸಂದೇಶ ತಲುಪದ, ಇಸ್ಲಾಮಿನ ಬೆಳಕು ತಲುಪದ ಒಂದೇ ಒಂದು ಮನೆಯೂ ಬಾಕಿ ಉಳಿದಿಲ್ಲ. 13 ವರ್ಷಗಳ ಪ್ರಯತ್ನದ ಮೂಲಕ ಇನ್ನು ಮಕ್ಕಾದಲ್ಲಿ ಅವರಿಗೆ ಇಸ್ಲಾಮನ್ನು ಕಲಿಸಿಕೊಡಬೇಕಾದ ಸ್ಥಿತಿ ಇಲ್ಲ. ಯಾವ ಇಸ್ಲಾಮನ್ನು ಕಲಿಸಿಕೊಡಲಾಗಿದೆಯೋ ಇನ್ನು ಆ ಇಸ್ಲಾಮಿನ ಪ್ರಾಯೋಗಿಕತೆ ನಡೆಯಬೇಕು, ಅದರ ಪ್ರಾಕ್ಟಿಕಾಲಿಟಿ ನಡೆಯಬೇಕು. ಇಸ್ಲಾಂ ಅದರ ಒಳಿತುಗಳು ಆಖಿರತ್ತಿಗೆ ಮಾತ್ರ ಸೀಮಿತವಾದದ್ದಲ್ಲ. ಬದಲಾಗಿ ಇಸ್ಲಾಮಿನ ಒಳಿತುಗಳು ಭೂಮಿಯಲ್ಲಿ ಬದುಕುವ ಮನುಷ್ಯರಿಗೆ ಸಿಗಬೇಕು. ಇಸ್ಲಾಮಿನಿಂದ ಈ ಭೂಮಿಯಲ್ಲಿ ಬದುಕುವ ಮನುಷ್ಯರಿಗೆ ಶಾಂತಿ, ನಿರ್ಭಯತ್ವ, ಕ್ಷೇಮ, ರಕ್ಷಣೆ, ನ್ಯಾಯ ಇದೆಲ್ಲವೂ ಸಿಗ್ತದೆ. ಮನುಷ್ಯನ ಜೀವ, ಸಂಪತ್ತು ಮತ್ತು ಅವನ ಗೌರವ ಇದು ಖಂಡಿತವಾಗಿಯೂ ಸುರಕ್ಷಿತವಾಗಿರುತ್ತದೆ ಇಸ್ಲಾಮಿನ ಮೂಲಕ. ಅದಕ್ಕೆ ಇಸ್ಲಾಮಿನ ಪ್ರಾಯೋಗಿಕತೆ ಅಗತ್ಯ ಇದೆ. ಒಂದು ಇಸ್ಲಾಮಿ ಸಿಸ್ಟಮ್ ಅಸ್ತಿತ್ವಕ್ಕೆ ಬರಬೇಕಾಗಿದೆ. ಇಸ್ಲಾಮನ್ನು ಜಾರಿಗೊಳಿಸಬೇಕಾದ ಅಗತ್ಯ ಇದೆ. ಆದರೆ ಮಕ್ಕಾದಲ್ಲಿ ಇಸ್ಲಾಮಿನ ಪ್ರಾಯೋಗಿಕತೆಯ ಒಂದು ಸಾಮಾಜಿಕ ಸ್ಥಿತಿ ಮಕ್ಕಾದಲ್ಲಿ ಇಲ್ಲ. ಇಸ್ಲಾಮಿನ ಪ್ರಾಕ್ಟಿಕಾಲಿಟಿ ಮಕ್ಕಾದಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದಲೇ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದಿನ ಹೆಜ್ಜೆ ಅಲ್ಲಾಹನ ಪ್ರವಾದಿ ತೀರ್ಮಾನಿಸ್ತಾರೆ. ಅದಕ್ಕಾಗಿ ಅಲ್ಲಾಹನ ಪ್ರವಾದಿ ಆಯ್ಕೆ ಮಾಡಿಕೊಂಡದ್ದು ಮದೀನಾವನ್ನು. ಮದೀನಾಕ್ಕೆ ಹಿಜರತ್ ಹೋಗುವುದಕ್ಕಿಂತ ಬಹಳ ಮುಂಚೆಯೇ ಹಿಜರತ್ತಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿಕೊಂಡಿದ್ದಾರೆ. ಮದೀನಾದಿಂದ ಹಜ್ಜಿನ ಸಂದರ್ಭದಲ್ಲಿ ಮದೀನಾಕ್ಕೆ ಬರುವ, ಮಕ್ಕಾಕ್ಕೆ ಬರುವ ಮದೀನಾದ ನಿವಾಸಿಗಳು ಅವರ ಜೊತೆ ಅಲ್ಲಾಹನ ಪ್ರವಾದಿ ಒಪ್ಪಂದ ಮಾಡಿಕೊಂಡಿಕೊಳ್ತಾರೆ. ಅಖಬಾ ಒಡಂಬಡಿಕೆ. ನಾನು ಮದೀನಾಕ್ಕೆ ಬಂದರೆ ನೀವು ನನಗೆ ರಕ್ಷಣೆ ಕೊಡಬೇಕು. ಅವರ ಮೂಲಕ ಕರಾರು ಮಾಡಿಸ್ತಾರೆ. ಹಾಗೆ ನಮಗೆ ರಕ್ಷಣೆ ಕೊಡುವುದಾದರೆ ಅದು ಸುಲಭದ ಕೆಲಸ ಅಲ್ಲ, ನಿಮಗೆ ಬಹಳ ದೊಡ್ಡ ರಿಸ್ಕ್ ಇದೆ ಅದರಲ್ಲಿ. ಮಕ್ಕಾದಿಂದ ಬಂದ ನಮಗೆ ನೀವು ರಕ್ಷಣೆ ಕೊಟ್ಟರೆ ಮಕ್ಕಾದವರು ನಿಮ್ಮನ್ನು ಶತ್ರುಗಳಾಗಿ ಕಾಣುತ್ತಾರೆ. ನಿಮ್ಮ ವಿರುದ್ಧ ಮಕ್ಕಾದವರು ಯುದ್ಧ ಹೂಡುವ ಸಂದರ್ಭ ಬರಬಹುದು. ಆದ್ದರಿಂದ ನಮಗೆ ರಕ್ಷಣೆ ಕೊಡುವುದೆಂದರೆ ಅಷ್ಟು ಸುಲಭ ಅಲ್ಲ, ಬಹಳ ದುಬಾರಿಯದು. ಆದರೆ ಮದೀನಾದ ಜನರು ಅಲ್ಲಾಹನ ಪ್ರವಾದಿಗೆ ರಕ್ಷಣೆ ಕೊಡುವ ವಾಗ್ದಾನ ಮಾಡುತ್ತಾರೆ. ಮುಸ್ಅಬ್ ಬಿನ್ ಉಮೈರ್ ರಲಿಯಲ್ಲಾಹು ಅನ್ಹು ಅಲ್ಲಾಹನ ಪ್ರವಾದಿ ಮದೀನಾಕ್ಕೆ ಕಳುಹಿಸಿಕೊಡುತ್ತಾರೆ. ಇಸ್ಲಾಮಿನ ಸಂದೇಶ ಹಿಜ್ರತ್ತಿಗಿಂತ ಮುಂಚೆಯೇ ಇಸ್ಲಾಂ ಸ್ವೀಕರಿಸಿದ ಜನರು ಇರಬೇಕು ಮದೀನಾದಲ್ಲಿ. ಇದೆಲ್ಲವೂ ಅಲ್ಲಾಹನ ಪ್ರವಾದಿಯ ಸ್ಟ್ರಾಟಜಿ, ಅದು ಅಲ್ಲಾಹನ ಪ್ರವಾದಿಯ ಸಿದ್ಧತೆ, ಅದು ಪ್ಲಾನಿಂಗಿನ ಭಾಗ. ಮಕ್ಕಾದಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕೊಲ್ಲುವ ಯೋಜನೆ ನಡೆಯುತ್ತಾ ಇದೆ. ಶತ್ರುಗಳ ಈ ಕುತಂತ್ರದಿಂದ ಪಾರಾಗಬೇಕು. ಅದಕ್ಕೆ ಅಲ್ಲಾಹನ ಪ್ರವಾದಿ ದುವಾ ಮಾಡಿದ್ದು ಮಾತ್ರ ಅಲ್ಲ,
ಅಲ್ಲಾಹನೇ ನನ್ನನ್ನು ಕಾಪಾಡು. ದುವಾ ಮಾಡುವುದರ ಜೊತೆಗೆ ಈ ಕುತಂತ್ರದಿಂದ ಪಾರಾಗುವ ಸ್ಟ್ರಾಟಜಿ ರೂಪಿಸ್ತಾರೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದಕ್ಕಾಗಿ ತಾನು ರಾತ್ರಿ ಮಲಗಿದ್ದ ಸ್ಥಳದಲ್ಲಿ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರನ್ನು ಮಲಗಿಸಿ ಶತ್ರುಗಳಲ್ಲಿ ಗೊಂದಲವನ್ನುಂಟು ಮಾಡಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೂರತ್ ಯಾಸೀನ್ನ ಒಂದು ಸೂಕ್ತ ವಜಅಲ್ನಾ ಮಿನ್ ಬೈನಿ ಐದೀಹಿಂ ಸದ್ದಾ ವ ಮಿನ್ ಖಲ್ಫಿಹಿಂ ಸದ್ದಾ ಫಅಖ್ಶೈನಾಹುಂ ಫಹುಂ ಲಾ ಯುಬ್ಸಿರೂನ್. ಈ ಆಯತ್ತು ಓದಿ ಅವರ ಕಣ್ಣಿಗೆ ಮರಳನ್ನು ಎಸೆದು ಅವರ ಕಣ್ಣು ತಪ್ಪಿಸಿ ಅಲ್ಲಾಹನ ಪ್ರವಾದಿ ಹೊರಡುತ್ತಾರೆ. ಅಲ್ಲಾಹನ ಪ್ರವಾದಿ ಹೋಗುವುದು ಮದೀನಾಕ್ಕೆ. ಆದರೆ ಅಲ್ಲಾಹನ ಪ್ರವಾದಿ ಹೋಗುವುದು ಮದೀನಾದ ವಿರುದ್ಧ ದಿಕ್ಕಿನಲ್ಲಿ. ಮಕ್ಕಾದಿಂದ ಸಾಮಾನ್ಯವಾಗಿ ಮದೀನಾಕ್ಕೆ ಹೋಗುವ ಒಂದು ರೋಡ್ ಇದೆ, ಒಂದು ದಾರಿ ಇದೆ. ಅಲ್ಲಾಹನ ಪ್ರವಾದಿಯ ಹಿಜರತ್ತಿನ ರೂಟ್ ಅದಾಗಿರ್ಲಿಲ್ಲ. ಬದಲಾಗಿ ಅಲ್ಲಾಹನ ಪ್ರವಾದಿ ಬೇರೆಯ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಮತ್ತು ಅಲ್ಲಾಹನ ಪ್ರವಾದಿಗೆ ಗೊತ್ತಿದೆ, ಅಲ್ಲಾಹನ ಪ್ರವಾದಿ ಹೊರಟು ಹೋದಾಗ 4 ದಿಕ್ಕುಗಳಲ್ಲೂ ಶತ್ರುಗಳು ಹುಡುಕಾಟ ನಡೆಸಿಯೇ ತೀರ್ತಾರೆ. ಅದಕ್ಕೆ ಅಲ್ಲಾಹನ ಪ್ರವಾದಿ ಹಿರಾ ಗುಹೆಯಲ್ಲಿ ತಂಗುವುದು. ಯಾವ ಪ್ರವಾದಿ ಇದು? ಹಿಜರತ್ತಿಗಿಂತ 1 ವರ್ಷ ಮುಂಚೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಮಕ್ಕಾದಿಂದ ಮಸ್ಜಿದುಲ್ ಹರಾಮಿನಿಂದ 1000 ಕಿಲೋಮೀಟರ್ ದೂರ ಇರುವ ಮಸ್ಜಿದುಲ್ ಅಕ್ಸಾಕ್ಕೆ, ಅಲ್ಲಿಂದ 7 ಆಕಾಶಗಳಿಗೆ ಒಂದು ರಾತ್ರಿಯಲ್ಲಿ ಹೋಗಿ ಅಲ್ಲಾಹನ ಪ್ರವಾದಿ ಮರಳಿ ಬಂದಿದ್ದಾರೆ. ಆ ಅಲ್ಲಾಹನಿಗೆ 500 ಕಿಲೋಮೀಟರ್ ದೂರ ಇರುವ ಮದೀನಾಕ್ಕೆ ಅಲ್ಲಾಹನ ಪ್ರವಾದಿಯನ್ನು ಸುರಕ್ಷಿತವಾಗಿ ತಲುಪಿಸುವುದು ಕಷ್ಟದ ಕೆಲಸ ಅಲ್ಲಲ್ಲ. ಮಸ್ಜಿದುಲ್ ಅಕ್ಸಾಕ್ಕೆ ಕೊಂಡು ಹೋಗಿ 7 ಆಕಾಶಗಳಾಚೆ ಹೋಗಿ ಒಂದು ರಾತ್ರಿ ಮರಳಿ ಬಂದ ಪ್ರವಾದಿಯವರನ್ನು ಮಕ್ಕಾದಿಂದ 500 ಕಿಲೋಮೀಟರ್ ದೂರದಲ್ಲಿರುವ ಮದೀನಾಕ್ಕೆ ಸುರಕ್ಷಿತವಾಗಿ ತಲುಪಿಸುವುದಲ್ಲಾಹನಿಗೆ ಕಷ್ಟದ ಕೆಲಸ ಏನಲ್ಲಲ್ಲ. ಆದರೆ ನಾವು ತಿಳಿಯಬೇಕಾದ ವಿಷಯ, ಇಸ್ರಾಯಿ ಮತ್ತು ಮೆಹರಾಜ್ ಮುಅಜಿಜತ್ ಆಗಿದೆ. ಹಿಜರತ್ ಎಂಬುದು ಮುಅಜಿಜತ್ ಅಲ್ಲ, ಅದು ಪ್ರಾಕ್ಟಿಕಲ್, ಅದು ಪ್ರಾಯೋಗಿಕವಾದದ್ದು. ಯಾವ ವಿಷಯ ಪ್ರಾಯೋಗಿಕತೆಯೋ ಅದಕ್ಕೆ ಸಿದ್ಧತೆ ಅಗತ್ಯ ಇದೆ, ಅದಕ್ಕೆ ಪೂರ್ವ ತಯಾರಿ ಅಗತ್ಯ ಇದೆ, ಅದಕ್ಕೆ ಸ್ಟ್ರಾಟಜಿ ಅಗತ್ಯ ಇದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರತ್ತಿನ ಸಿದ್ಧತೆ ನಡೆಸುವುದು ಹಾಗೆ. ಅಲ್ಲಾಹನ ಪ್ರವಾದಿ ಎಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಿರಾ ಗುಹೆಯ ಗಾರು ಸೌರ್ನಲ್ಲಿ ತಂಗುವಾಗ, ಆ ಗುಹೆಯಲ್ಲಿ ತಂಗುವಾಗ ಅಲ್ಲಾಹನ ಪ್ರವಾದಿ ಮಕ್ಕಾದಲ್ಲಿ ಪ್ರವಾದಿಯವರ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೆಯುತ್ತಾ ಇದೆ, ಏನೆಲ್ಲ ಮಾತುಕತೆಗಳು ನಡೆಯುತ್ತಾ ಇದೆ ಎಂಬ ವಾರ್ತೆಯನ್ನು ಆ ಗುಹೆಗೆ ತಲುಪಿಸಲಿಕ್ಕೆ ಒಬ್ಬ ಸಮರ್ಥನಾದ ವ್ಯಕ್ತಿಯನ್ನು ಅಲ್ಲಾಹನ ಪ್ರವಾದಿ ನಿಶ್ಚಯಿಸಿದ್ದಾರೆ. ಹಿಜ್ರತ್ಗಿಂತ ಮುಂಚೆ ಆ ಗುಹೆಗೆ ಆಹಾರ ತಲುಪಬೇಕು. ಅಲ್ಲಿಗೆ ಆಹಾರ ತಲುಪಿಸುವ ವ್ಯವಸ್ಥೆಯನ್ನು ಅಸ್ಮಾ ಬಿಂತ್ ಅಬೂಬಕರ್ ಸಿದ್ದೀಕರಿಗೆ ಅಲ್ಲಾಹನ ಪ್ರವಾದಿ ವಹಿಸಿಕೊಟ್ಟಿದ್ದಾರೆ. ಹಾಲು ಬೇಕು, ಅಲ್ಲಿ ಹಾಲು ತಲುಪಿಸುವ ವ್ಯವಸ್ಥೆಯನ್ನು ಅಲ್ಲಾಹನ ಪ್ರವಾದಿ ಮಾಡಿಕೊಂಡಿದ್ದಾರೆ. ಅಲ್ಲಾಹನ ಪ್ರವಾದಿ ಮತ್ತು ಅಬೂಬಕರ್ ನಡೆದ ಹೆಜ್ಜೆಯ ಗುರುತುಗಳನ್ನು ಹುಡುಕಿ ಶತ್ರುಗಳು ಬರಬಹುದು ಅಲ್ಲಿಗೆ. ಅದಕ್ಕಾಗಿ ಅವರು ಆ ಗುಹೆಗೆ ಹೋದ ಕೂಡಲೇ ಇನ್ನೊಂದು ಗುಂಪು ಅಲ್ಲಿಗೆ ಬಂದು ಈ ಹೆಜ್ಜೆಯ ಗುರುತುಗಳನ್ನು ಅಳಿಸಿ ಹಾಕಬೇಕು. ಇಷ್ಟು ಅಡ್ವಾನ್ಸ್ಡ್ ಸ್ಟ್ರಾಟಜಿ ಇದಲ್ಲ, ಎಂತಹ ಅಡ್ವಾನ್ಸ್ಡ್ ಪ್ಲಾನಿಂಗ್ ಅದು. ಸಹೋದರರೇ, ತವಕ್ಕುಲ್ ಅಂದರೆ ಏನು ಎಂಬುದರ ಸ್ಪಷ್ಟವಾದ ಪಾಠವಾಗಿದೆ ಹಿಜರ. ತವಕ್ಕುಲ್ ಎಂದರೇನು? ಅಲ್ಲಾಹು ನೋಡಿಕೊಳ್ಳುತ್ತಾನೆ ಎಂದು ಹೇಳಿ ಸುಮ್ಮನೆ ಇರುವುದಕ್ಕಲ್ಲ ತವಕ್ಕುಲ್ ಅಂತ ಹೇಳು. ತವಕ್ಕುಲ್ನ ನಿಜವಾದ ತವಕ್ಕುಲ್ ಎಂದರೇನು ಎಂಬ ಪಾಠವಾಗಿದೆ ಹಿಜ್ರತ್. ತವಕ್ಕುಲ್ ಅಂದರೆ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದಂತೆ ಒಬ್ಬ ಮನುಷ್ಯನಾಗಿ ನಿಮಗೇನೆಲ್ಲ ಮಾಡಲಿಕ್ಕೆ ಸಾಧ್ಯವೋ
ಆ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಿ. ವಾಯಿದ್ದು ಲಹುಲ್ ಮಸ್ತತಾಅತು ಮಿನ್ ಖುವ್ವ, ಯಾವುದೇ ಒಂದು ಕೆಲಸ ನಿಮ್ಮಿಂದ ಏನೆಲ್ಲ ಸಾಧ್ಯವೋ ಆ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಬೇಕು. ಆ ಪ್ರಯತ್ನಗಳನ್ನು ಮಾಡಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಿ ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿ. ಆವಾಗ ಅಲ್ಲಾಹನ ಸಹಾಯ ಬರುತ್ತದೆ. ಅಲ್ಲಾಹನ ಸಹಾಯ ಸಿಗಬೇಕಾದರೆ ತ್ಯಾಗ, ಪರಿಶ್ರಮ, ರಿಸ್ಕ್ ಇದೆಲ್ಲವೂ ಅಗತ್ಯ ಇದೆ. ಇದಿಲ್ಲದ ಅಲ್ಲಾಹನ ಸಹಾಯ ಬರುವುದಿಲ್ಲ. ಅದು ಹಿಜ್ರತ್ ಕಲಿಸಿಕೊಟ್ಟ ಪಾಠ ಅದು. ಹಾಗೆ ನಿಮ್ಮ ಪ್ರಯತ್ನ, ನಿಮ್ಮ ತ್ಯಾಗ, ರಿಸ್ಕ್ ಇದೆಲ್ಲವೂ ಸಹಿಸಿ ನಿಮಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡಿ ಅಲ್ಲಾಹನೊಂದಿಗೆ ದುವಾ ಮಾಡಿ ತವಕ್ಕುಲ್ ಮಾಡುವಾಗ ಅಲ್ಲಾಹು ನಿಮಗೆ ಸಹಾಯ ಮಾಡುತ್ತಾನೆ. ಗುಹೆಯಲ್ಲಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಜೊತೆಯಲ್ಲಿದ್ದಾರೆ. ಸಿದ್ದೀಕ್ ಹೇಳಿದರು, ಯಾ ರಸೂಲಲ್ಲಾಹ್, ನೀವು ಅವರ ಕೈಗೆ ಸಿಕ್ಕಿ ಬಿದ್ದರೆ ಭಯದಿಂದ ಸಿದ್ದೀಕ್ ಕಂಪಿಸ್ತಾ ಇದ್ದಾರೆ. ಯಾ ರಸೂಲಲ್ಲಾಹ್, ನಾನು ಅವರ ಕೈಗೆ ಸಿಕ್ಕಿ ಬೀಳುವುದರಿಂದ ನನ್ನನ್ನು ಅವರು ಕೊಲೆ ಮಾಡಿದರು, ನನಗದು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಪ್ರವಾದಿಯವರೇ, ನೀವು ಅವರ ಕೈಗೆ ಸಿಕ್ಕಿ ಬೀಳುವುದು ನನಗೆ ಸಹಿಸಲ ಸಾಧ್ಯ. ಅಲ್ಲಾಹನ ಪ್ರವಾದಿ ಹೇಳಿದರು, ಅಬೂಬಕರ್, ಇಲ್ಲಾ ತಹ್ಜನ್ ಇನ್ನಲ್ಲಾಹ ಮಅನಾ. ದೃಢ ಚಿತ್ತತೆ ಅಂದರೆ ಅದು. ನಾನು ಮಾಡಬೇಕಾದ ಎಲ್ಲ ಕೆಲಸವನ್ನು ಮಾಡಿದ್ದೇನೆ, ಏನೆಲ್ಲ ನನಗೆ ಸಾಧ್ಯವೋ ಅದೆಲ್ಲವನ್ನು ಮಾಡಿದ್ದೇನೆ. ಅದೆಲ್ಲವನ್ನು ಮಾಡಿ ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿದ, ದುವಾ ಮಾಡಿದ ಅಲ್ಲಾಹನ ಪ್ರವಾದಿಗೆ ಇರುವ ಆತ್ಮವಿಶ್ವಾಸ ಅದು, ದೃಢ ಚಿತ್ತತೆ ಅದು. ಲಾ ತಹ್ಜನ್ ಇನ್ನಲ್ಲಾಹ ಮಅನಾ. ಹೆದರಬೇಡ, ಅಲ್ಲಾಹು ನಮ್ಮ ಜೊತೆಯಲ್ಲಿದ್ದಾನೆ, ಅಲ್ಲಾಹು ಸಹಾಯ ಮಾಡುತ್ತಾನೆ. ಆದ್ದರಿಂದ ಸಹೋದರರೇ, ಹಿಜ್ರತ್ ನಮಗೆ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ಅದು. ನೀವೆಲ್ಲ ಕೆಲಸ ಮಾಡಬೇಕು, ಪ್ರಯತ್ನಿಸಬೇಕು, ನಿಮ್ಮಲ್ಲಿ ಸ್ಟ್ರಾಟಜಿ ಇರಬೇಕು. ಸಮಸ್ಯೆಗಳನ್ನು ಪಟ್ಟಿ ಮಾಡುವುದು ನಿಮ್ಮ ಕೆಲಸ ಅಲ್ಲ. ಯಾವ ವಿಷಯದಲ್ಲೂ, ದೀನ್ನ ವಿಷಯ ಇರಬಹುದು, ಸಮುದಾಯದ ವಿಷಯಗಳಿರಬಹುದು, ನಿಮ್ಮ ಮಕ್ಕಳ ವಿಷಯ ಇರಬಹುದು, ಯಾವುದೇ ಇರಲಿ, ಸಮಸ್ಯೆಗಳನ್ನು ಪಟ್ಟಿ ಮಾಡುವುದಲ್ಲ. ವಾಟ್ ಈಸ್ ನೆಕ್ಸ್ಟ್, ಮುಂದಿನ ಹೆಜ್ಜೆ ಯಾವುದು ಎಂಬುದರ ಬಗ್ಗೆ ಚಿಂತನೆ ನಡೆಸುವುದು. ಅದಕ್ಕೆ ಬೇಕಾದ ಸ್ಟ್ರಾಟಜಿ, ಅದಕ್ಕೆ ಬೇಕಾದ ಪ್ಲಾನಿಂಗು, ಅದಕ್ಕೆ ಬೇಕಾದ ಸಿದ್ಧತೆ. ಸಹೋದರರ, ಹಿಜ್ರ ಎಂಬುದು ಸರಳವಾದ ಒಂದು ಪ್ರಕ್ರಿಯೆ ಅಲ್ಲ. ನನಗೆ ಇತಿಹಾಸ ಹೇಳಲಿಕ್ಕೆಲ್ಲ ಬಹಳ ಸುಲಭ. ಅಲ್ಲಾಹನ ಪ್ರವಾದಿ ಮತ್ತು ಸಹಾಬಿಗಳು ಮದೀನಾಕ್ಕೆ ಹೋದರು. ಮದೀನಾದ ಜನರು ಹಾಡು ಹಾಡಿ ಅವರನ್ನು ಸ್ವಾಗತಿಸಿದ್ರು. ಇಷ್ಟು ಹೇಳಿದ, ಇದು ಹೀಗೆ ಹೇಳಿದಷ್ಟು ಸುಲಭ ಅಲ್ಲಲ್ಲ ಹಿಜ್ರತ್ ಅಂದರೆ. ಹಿಜ್ರ ಅಂದರೆ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ತ್ಯಾಗ ಹಿಜ್ರ. ಬದುಕಿನಲ್ಲಿ ಒಬ್ಬ ಮನುಷ್ಯ ಮಾಡಬಹುದಾದ ಅತಿ ದೊಡ್ಡ ತ್ಯಾಗ. ಹುಟ್ಟಿ ಬೆಳೆದ ನಾಡು, ಅಂದಿನವರೆಗೆ ನೀವು ವಾಸವಾಗಿದ್ದ ನಿಮ್ಮ ಮನೆ, ನಿಮ್ಮ ಸಂಬಂಧಗಳು, ನಿಮ್ಮ ಕುಟುಂಬ, ನಿಮ್ಮ ಸಂಪತ್ತು, ನಿಮ್ಮ ಉದ್ಯೋಗ, ನಿಮ್ಮ ಕೃಷಿ, ಜೀವನೋಪಾಯದ ನಿಮ್ಮ ಎಲ್ಲ ಮಾರ್ಗಗಳು, ಅದೆಲ್ಲವನ್ನು ತ್ಯಜಿಸಿ ನೀವು ಹೊರಟು ಹೋಗುವುದು. ಮರಳಿ ಬರುವ ಬಗ್ಗೆ ಯಾವ ಗ್ಯಾರಂಟಿಯೂ ಇಲ್ಲ. ಹೋದ ಕಡೆಯಲ್ಲಿ ಜೀವನದ ಮಾರ್ಗ ಏನು ಎಂಬುದರ ಬಗ್ಗೆ ಯಾವ ಗುರಿಯೂ ಇಲ್ಲ, ಯಾವ ಎದುರಿನಲ್ಲಿ ಏನೂ ಇಲ್ಲ. ನನ್ನದು ಅಂತ ಏನೆಲ್ಲ ಇದೆಯೋ ಅದೆಲ್ಲವನ್ನು ಬಿಟ್ಟು ಹೋಗುವುದು. ಸಹೋದರ, ಎಷ್ಟು ಕಠಿಣವಾದ ಸ್ಥಿತಿ ಅದು, ಎಂತಹ ಕಠಿಣವಾದ ತ್ಯಾಗ ಅದು. ಆಲೋಚಿಸಿ ನೋಡು, ಒಂದು ತಿಂಗಳಿಗೆ ನೀವು ಮಂಗಳೂರು ಬಿಟ್ಟು ಹೋಗಬೇಕು ಅಂತ ತೀರ್ಮಾನಿಸಿ, ಮಂಗಳೂರಿನಲ್ಲಿ ಒಂದು ತಿಂಗಳ ಕಾಲ ನನಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಸ್ಥಿತಿ ಬಂದಿದೆ. ನಿಮ್ಮೆಲ್ಲವನ್ನು ಬಿಟ್ಟು ಎಲ್ಲಿಗೆ ಹೋಗಬೇಕು, ಒಂದು ತಿಂಗಳು, ಆ ಸ್ಥಿತಿ ಹೇಗಿರ್ಬೋದು? ಒಂದು ತಿಂಗಳು ಮಾತ್ರ ನೀವೆಲ್ಲ ಹೋಗಿ ಇರಬೇಕು. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಜೀವನೋಪಾಯಕ್ಕೆ ಮಾರ್ಗ ಏನು ಅಂತ ಗೊತ್ತಿಲ್ಲ. ಆದ್ರೆ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತಿಂಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವೊಮ್ಮೆ ಆಲೋಚನೆ ಮಾಡಿ ನೋಡಿ, ಆ ಸ್ಥಿತಿ ಹೇಗಿರಬಹುದು ಅಂತ. ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮ್ ತಮ್ಮದು ಅಂತ ಏನೆಲ್ಲ ಇದೆಯೋ ಅದೆಲ್ಲವನ್ನು ತ್ಯಜಿಸಿ, ಅದೆಲ್ಲವನ್ನು ಬಿಟ್ಟು ಬಿಟ್ಟು ಅಲ್ಲಾಹನ ಮಾರ್ಗದಲ್ಲಿ ಮಾಡುವ ವಲಸೆಯಾಗಿದೆ. ಸಹೋದರರೇ,
ಹಿಜ್ರತ್, ಎಷ್ಟೆಷ್ಟು ತ್ಯಾಗದ ಉದಾಹರಣೆಗಳಿವೆ ಹಿಜ್ರತ್ತಿನಲ್ಲಿ. ರೋಮಿನಿಂದ ಬಂದ ಶುಐಬ್ ರಲಿಯಲ್ಲಾಹು ಅನ್ಹು, ಮಕ್ಕಾಕ್ಕೆ ಅವರು ಬರಿಗೈಯಲ್ಲಿ ಬಂದದ್ದು. ಮಕ್ಕಾದಲ್ಲಿ ಬಿಸ್ನೆಸ್ ಮಾಡಿ ಧಾರಾಳ ದುಡ್ಡು ಸಂಪಾದಿಸ್ತಾರೆ. ಅದರ ಜೊತೆಗೆ ಇಸ್ಲಾಂ ಸ್ವೀಕರಿಸುವ ಸೌಭಾಗ್ಯವೂ ಬಂತು ಶುಐಬ್ಗೆ. ಶುಐಬ್ ರಲಿಯಲ್ಲಾಹು ತಆಲಾ ಅನ್ಹು ಹಿಜ್ರತ್ ಹೊರಟಿದ್ದಾರೆ. ತಾನು ದುಡಿದ, ತಾನು ಬೆವರು ಹರಿಸಿದ ತನ್ನ ಸಂಪತ್ತಿನ ಗಂಟು ಮೂಟೆಗಳೊಂದಿಗೆ ಶುಐಬ್ ಹೊರಟಿದ್ದಾರೆ ಮದೀನಾಕ್ಕೆ. ಮಕ್ಕಾದ ಮುಶ್ರಿಕರು ಶುಐಬ್ರನ್ನು ತಡೆದರು. ನೀವು ಈ ಸಂಪತ್ತಿನೊಂದಿಗೆ ನಿಮಗೆ ಬದುಕಬೇಕಾದರೆ ನೀವು ಇಲ್ಲೇ ಇರಬೇಕು, ಅಥವಾ ನಿಮಗೆ ದೀನ್ ಬೇಕು, ಧರ್ಮ ಬೇಕು, ಮೊಹಮ್ಮದ್ ಬೇಕು ಎಂದಿದ್ದರೆ ಈ ಸಂಪತ್ತನ್ನು ಬಿಟ್ಟು ಹೋಗಬೇಕು. ಶುಐಬ್ ರಲಿಯಲ್ಲಾಹು ಒಂದು ಕ್ಷಣ ಆಲೋಚಿಸಲಿಲ್ಲ ಏನಾಗಬಹುದು, ಒಂದು ಕ್ಷಣ ಶುಐಬ್ ಆಲೋಚಿಸಲಿಲ್ಲ. ಶುಐಬ್ ರಲಿಯಲ್ಲಾಹು ತನ್ನ ಎಲ್ಲ ಸಂಪತ್ತನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿ ಮದೀನಾಕ್ಕೆ ಹೊರಟು ಹೋಗುತ್ತಾರೆ. ಅಲ್ಲಾಹನ ಪ್ರವಾದಿಗೆ ಆ ವಿಷಯ ತಿಳಿಯಿತು. ಅಲ್ಲಾಹನ ಪ್ರವಾದಿ ಹೇಳಿದರು, ರಬಿಹ ಶುಹೈಬ್ ಲಾಭ ಮಾಡಿದ್ರು ಅಂತ, ಶುಹೈಬ್ ಲಾಭ ಗಳಿಸಿದ್ರು ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ. ಭೌತಿಕ ಲೆಕ್ಕಾಚಾರದಂತೆ ಲಾಭ ಅಲ್ಲಲ್ಲ, ಬಹಳ ದೊಡ್ಡ ನಷ್ಟ ಅದು. ಇಂದಿನ ತನಕ ನೀವು ಸಂಪಾದಿಸಿರುವ ಎಲ್ಲ ಸಂಪತ್ತನ್ನು ಒಂದು ಕ್ಷಣದಲ್ಲಿ ಬಿಟ್ಟು ಹೋಗುವುದೆಂದರೆ ಮಹಾನಷ್ಟ ಅದು. ಆದರೆ ಅಲ್ಲಾಹನ ಲೆಕ್ಕಾಚಾರ, ದೀನುಲ್ ಇಸ್ಲಾಮಿನ ಲೆಕ್ಕಾಚಾರ, ಶುಐಬ್ ಮಾಡಿದ್ದು ಲಾಭದಾಯಕ ವ್ಯಾಪಾರ ಆಗಿತ್ತು. ಅವರು ಸಂಪತ್ತು ಎಷ್ಟು ಶ್ರೇಷ್ಠವಾಗಿತ್ತೋ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಅವರು ತನ್ನ ಈ ನಿಲುವಿನಿಂದ ಗಳಿಸ್ತಾರೆ. ರಬಿಹ ಶುಐಬ್, ಅಲ್ಲಾಹನ ಪ್ರವಾದಿ ಹೇಳುವುದು ಶುಐಬ್ ಲಾಭ ಗಳಿಸಿದ್ರು ಅದು. ಶುಹೈಬಿಗೆ ಬಹಳ ಲಾಭ ಇತ್ತು ಅದು. ಸಹೋದರರೇ, ಇಂತಹ ನೂರು ಉದಾಹರಣೆಗಳಿವೆ ಹಿಜ್ರತ್ತಿನಲ್ಲಿ. ಅಲ್ಲಾಹನ ದೀನಿಗಾಗಿ ಬದುಕಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ತ್ಯಾಗದ ನಿದರ್ಶನವಾಗಿದೆ ಸಹೋದರರೇ ಹಿಜ್ರಾ. ಬರಿಗೈಯಲ್ಲಿ ಹೊರಟು ಹೋದದ್ದು. ಅವರನ್ನು ಅನ್ಸಾರುಗಳು ಸ್ವೀಕರಿಸಿದ ರೀತಿ ಕಳೆದ ಖುತಬದಲ್ಲಿ ನಾವು ಚರ್ಚಿಸಿದ್ದೆವು. ಹಿಜ್ರ ಯಶಸ್ವಿಯಾಗುವುದು ಮುಹಾಜಿರುಗಳಿಂದ ಮಾತ್ರ ಅಲ್ಲ, ಅನ್ಸಾರುಗಳಿಂದ. ಬರಿಗೈಯಲ್ಲಿ ಬಂದವರು, ಅವರಿಗೆ ಅವರ ಪರಿಚಯ ಇಲ್ಲ. ಮದೀನಾದಲ್ಲಿರುವ ಮುಸ್ಲಿಮರಿಗೆ ಮಕ್ಕಾದಿಂದ ಬಂದ ಇವರ ಪರಿಚಯ ಇಲ್ಲ, ಅವರ ಸಂಬಂಧಿಕರೂ ಅಲ್ಲ. ಆದರ್ಶ ಸಂಬಂಧ ಮಾತ್ರ ಇದೆ. ಆದರ್ಶ ಸಂಬಂಧ ಮಾತ್ರ ಇರುವ ಮದೀನಾದ ಅನ್ಸಾರಿಗಳು ಅವರನ್ನು ಸಹೋದರರಾಗಿ ಸ್ವೀಕರಿಸ್ತಾರೆ, ಎಲ್ಲದರಲ್ಲೂ ಅವರಿಗೆ ಪಾಲು ಕೊಡುತ್ತಾರೆ. ಹಾಗೆ ಸಹೋದರತೆಯ ಉಜ್ವಲವಾದ ನಿದರ್ಶನವಾಗಿದೆ ಸಹೋದರ ಸಹೋದರಿಯರೇ ಹಿಜ್ರಾ. ಅಂದರೆ ಹಿಜ್ರ ಎಂಬುದು ಬಹಳ ದೊಡ್ಡ ಘಟನೆ, ಬಹಳ ದೊಡ್ಡ ಘಟನೆ. ಇಸ್ಲಾಮಿನ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕವಾದ ಘಟನೆ ಅದು. ಜಗತ್ತು ಕಂಡ ಮಹಾಕ್ರಾಂತಿ, ಅದ್ಭುತವಾದ ಸುಧಾರಣೆ, ಉಜ್ವಲವಾದ ಸಂಸ್ಕಾರ ಆರಂಭ ಆದದ್ದು ಮದೀನಾದಲ್ಲಿ ಆರಂಭ ಆಗುವುದು ಹಿಜ್ರತ್ತಿನ ಮೂಲಕ. ಮಸ್ಜಿದ್ ನಬವಿಯಲ್ಲಿ ಆರಂಭವಾಗಿ ಮದೀನಾದ ಮಾರ್ಕೆಟ್ನಲ್ಲಿ ಬೆಳೆದು ಇಡೀ ಮದೀನಾದಲ್ಲಿ ಇಸ್ಲಾಂ ವ್ಯಾಪಿಸುತ್ತದೆ. ಅರಬ್ ದೇಶದಿಂದ ಅದು ಹೊರಗೆ ಹರಡುತ್ತದೆ. ಜನರು ತಂಡೋಪತಂಡವಾಗಿ ಇಸ್ಲಾಮಿಗೆ ಪ್ರವೇಶಿಸ್ತಾರೆ. ಕಾರಣ ಏನು? ಕಾರಣ ಇಸ್ಲಾಂ ಅನ್ನವರು ಪ್ರಾಯೋಗಿಕವಾಗಿ ಅನುಭವಿಸ್ತಾ ಇದ್ದಾರೆ ಸಹೋದರರು. ಇಸ್ಲಾಮಿನ ಬೆಳಕು, ಇಸ್ಲಾಮಿನ ಒಳಿತನ್ನು ಜನರು ಅನುಭವಿಸ್ತಾ ಇದ್ದಾರೆ. ಜನರಿಗೆ ಇಸ್ಲಾಂ ಏನು ಅಂತ ತಿಳಿಯಲು ಭಾಷಣಗಳನ್ನು ಕೇಳಬೇಕಾದ ಅಗತ್ಯ ಇರಲಿಲ್ಲ. ಇಸ್ಲಾಂ ಏನು ಎಂಬುದನ್ನು ಅರ್ಥ ಮಾಡಲು ಲೇಖನಗಳನ್ನು ಓದಬೇಕಾದ ಅಗತ್ಯ ಇರಲಿಲ್ಲ. ಅವರು ಇಸ್ಲಾಂ ಅನ್ನು ನೋಡ್ತಾ ಇದ್ದಾರೆ, ಇಸ್ಲಾಂ ಅವರಿಗೆ ಅನುಭವ ಆಗುತ್ತಾ ಇದೆ. ಈ ಭೂಮಿಯ ಮೇಲೆ ಬದುಕುವ ಅತ್ಯಂತ ಶ್ರೇಷ್ಠ ಮನುಷ್ಯರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಮದೀನಾದಲ್ಲಿದ್ದಾರೆ. ಈ ಭೂಮಿಯ ಮೇಲಿರುವ ಅತ್ಯಂತ ಒಳ್ಳೆಯ ವ್ಯಾಪಾರಿಗಳೆಲ್ಲಿದ್ದಾರೆ ಅಂತ ಕೇಳಿದ್ರೆ ಮದೀನಾದಲ್ಲಿದ್ದಾರೆ. ಮನೋಹರವಾದ ಕುಟುಂಬ ಸಂಬಂಧಗಳನ್ನು ನೋಡಬೇಕಾದರೆ ಮದೀನಾಕ್ಕೆ ಹೋಗಬೇಕು. ಅತ್ಯಂತ ಶ್ರೇಷ್ಠ ಚಾರಿತ್ರ್ಯ ಇರುವ, ಅತ್ಯಂತ ಗೌರವಾದ ಮನುಷ್ಯರನ್ನು ನೋಡಬೇಕಾದರೆ ಮದೀನಾಕ್ಕೆ ಹೋಗಬೇಕು.
ನ್ಯಾಯಯುತ ಆಡಳಿತಗಾರರನ್ನು ನೋಡಬೇಕಾದರೆ ಮದೀನಾಕ್ಕೆ ಹೋಗಬೇಕು. ಹೀಗೆ ಮನುಷ್ಯನಿಗೆ ಪರಿಚಯ ಇರುವ, ಮನುಷ್ಯ ಇಷ್ಟಪಡುವ ಯಾವುದೆಲ್ಲ ಒಳಿತುಗಳಿವೆಯೋ ಆ ಎಲ್ಲ ಒಳಿತುಗಳ ಪ್ರಾಯೋಗಿಕ ಕೇಂದ್ರವಾಗಿ ಮದೀನಾ ಬದಲಾದಾಗ ಜನರು ತಂಡೋಪತಂಡವಾಗಿ ಇಸ್ಲಾಮಿಗೆ ಪ್ರವೇಶಿಸ್ತಾರೆ. ಇಸ್ಲಾಮಿನ ಬೆಳಕನ್ನು ಜನರು ಅರಸಿ ಬರುತ್ತಾರೆ. ಮದೀನಾದ ಅಕ್ಕಪಕ್ಕದ ಮುಸ್ಲಿಮೇತರ ಜನರು ಹೇಳಿದರು, ನಮ್ಮ ನಾಡನ್ನು ನೀವು ಮದೀನಾದ ಜೊತೆ ಸೇರಿಸಿಕೊಳ್ಳಿ, ನಮ್ಮ ನಾಡನ್ನು ಮದೀನಾದ ಜೊತೆ ಸೇರಿಸಿಕೊಳ್ಳಿ. ಇಸ್ಲಾಂ ಇಹಲೋಕದಲ್ಲಿ ಇಸ್ಲಾಮಿನಿಂದ ಸಿಗುವ ಒಳಿತುಗಳೇನು, ಮನುಷ್ಯ ಇಷ್ಟಪಡುವ ಯಾವುದೆಲ್ಲ ಮೌಲ್ಯಗಳಿವೆಯೋ ಆ ಎಲ್ಲ ಮೌಲ್ಯಗಳ ಪ್ರಾಯೋಗಿಕತೆ ಮದೀನಾದಲ್ಲಿ ಮನುಷ್ಯರಿಗೆ ಅನುಭವ ಆಗುತ್ತದೆ. ಆದ್ದರಿಂದ ಸಹೋದರರೇ, ಹಿಜ್ರತ್ ಕೇವಲ ಒಂದು ಇತಿಹಾಸ ಅಲ್ಲ. ಹಿಜ್ರ ಈ ಉಮ್ಮತ್ತಿಗೆ ಬಹಳ ದೊಡ್ಡ ಪಾಠ. ಮುಸ್ಲಿಂ ಉಮ್ಮತ್ತು ಕಲಿಯಬೇಕಾದ ಬಹಳ ದೊಡ್ಡ ಪಾಠ ಏನೆಂದರೆ, ನೀವು ಒಂದು ಮಾಬ್ ಅಲ್ಲ, ಒಂದು ಜನಕೂಟ ಅಲ್ಲ, ನೀವು ಬಹಳ ಭದ್ರವಾದ ಒಂದು ಉಮ್ಮತ್ತು. ನೀವು ಬದುಕಿಗೆ ಆದರ್ಶ ಇರುವ, ಗುರಿ ಇರುವ, ಉದ್ದೇಶಗಳಿರುವ ಅತ್ಯಂತ ಸುಭದ್ರವಾದ ಶಿಸ್ತುಬದ್ಧವಾದ ಒಂದು ಸಮುದಾಯದ ಅನುಯಾಯಿಗಳು. ನೀವೊಂದು ಮಾಬ್ ಅಲ್ಲ, ಒಂದು ಜನರ ಗುಂಪಲ್ಲ. ಬದುಕಿನ ಉದ್ದೇಶ ಏನು, ಗುರಿ ಏನು, ಮಾಡಬೇಕಾದ ಕೆಲಸಗಳೇನು, ಆ ಕೆಲಸಗಳ ವಿಶೇಷತೆಗಳೇನು ಎಂಬ ಸ್ಪಷ್ಟತೆ ಇಲ್ಲದ, ಸೂರ್ಯ ಉದಯಿಸ್ತದೆ, ಅಸ್ತಮಿಸ್ತದೆ, ರಾತ್ರಿ ಆಗ್ತದೆ, ಹಗಲಾಗ್ತದೆ, ಹಾಗೆ ಪ್ರಾಣಿಗಳಂತೆ ಬದುಕುವ ಒಂದು ಜನಕೂಟದ ಹೆಸರಲ್ಲ ಮುಸ್ಲಿಂ ಉಮ್ಮತ್ತು ಎಂಬುದು. ಅದರಾಚೆ ಆದರ್ಶ ಇರುವ, ಗುರಿ ಇರುವ, ಉದ್ದೇಶಗಳಿರುವ, ತಅ್ಮುರೂನ ಬಿಲ್ ಮಾರೂಫಿ ವ ತನ್ಹೌನ ಅನಿಲ್ ಮುನ್ಕರ್. ಎಂತಹ ಸ್ಥಿತಿಯಲ್ಲೂ ಯಾವ ಕಾಲದಲ್ಲೂ ಒಳಿತನ್ನು ಸ್ಥಾಪಿಸಲು, ಕೆಡುಕನ್ನು ಅಳಿಸಲು ಕೆಲಸ ಮಾಡಬೇಕಾದ ಸಮುದಾಯ ನೀವು. ನಿಮ್ಮಲ್ಲಿ ಇಸ್ಲಾಮಿ ವ್ಯವಸ್ಥೆ ಇಲ್ಲದೆ ಇರಬಹುದು, ಒಂದು ಇಸ್ಲಾಮಿಕ್ ಸಿಸ್ಟಮ್ ನಿಮ್ಮ ಬಳಿ ಇಲ್ಲದೆ ಇರಬಹುದು. ಆದರೆ ನನ್ನ ಬಳಿ, ನಿಮ್ಮ ಬಳಿ ಇರುವ ಧಾರಾಳ ವಿಷಯಗಳಿವೆ. ನಾನು ಎಂಬ ವ್ಯಕ್ತಿ, ನಾನು ಎಂಬ ಮುಸ್ಲಿಂ, ನನ್ನ ಬದುಕನ್ನು ನೋಡಿ ಈ ಸಮಾಜದಲ್ಲಿ ಒಬ್ಬರಿಗೆ ಇಸ್ಲಾಮನ್ನು ಅರಿಯಲು ಸಾಧ್ಯವೇ ಎಂಬುದು ಬದುಕಿನ ಅಜೆಂಡಾ ಆಗಬೇಕು ಸಹೋದರಿ. ನಾನು ಎಂಬ ವ್ಯಕ್ತಿಯನ್ನು, ನಾನು ಎಂಬ ಮುಸ್ಲಿಂ ಇದ್ದೇನಲ್ಲ, ನಾನು ಎಂಬ ಈ ಮುಸ್ಲಿಂ ಅನ್ನು ನೋಡಿ ಒಬ್ಬನಿಗಾದರೂ ಇಸ್ಲಾಂ ಏನು ಎಂಬುದನ್ನು ಅರ್ಥ ಮಾಡಲು ಸಾಧ್ಯವೇ? ನನಗೆ ಕುಟುಂಬ ಇದೆ, ನನ್ನ ಕುಟುಂಬವನ್ನು ನೋಡಿ ಇಸ್ಲಾಮಿನ ಕುಟುಂಬದ ಸೌಂದರ್ಯವನ್ನು, ಇಸ್ಲಾಮಿನ ಕುಟುಂಬದ ಮಾಧುರ್ಯವನ್ನು ಅರಿಯಲು ಒಬ್ಬ ವ್ಯಕ್ತಿಗೆ ಸಾಧ್ಯವೇ? ಮಹಲ್ಲ್ ಕಮಿಟಿಗಳಿವೆ, ಮಸೀದಿ ಕಮಿಟಿಗಳಿವೆ. ಮಹಲ್ಲ್ ಕಮಿಟಿಗಳ, ಮಸೀದಿ ಕಮಿಟಿಗಳ ಕೆಲಸಗಳನ್ನು ನೋಡಿ ಒಂದು ನಾಡಿನಲ್ಲಿ ಒಳಿತನ್ನು ಸ್ಥಾಪಿಸಲು, ಒಂದು ಪ್ರದೇಶದ ಜನರ ಬದುಕನ್ನು ಸುಖಮಯಗೊಳಿಸಲು ಮಹಲ್ಲ್ ಕಮಿಟಿಗಳು ಮಾಡುವ ಕೆಲಸಗಳನ್ನು ನೋಡಿ ಇಸ್ಲಾಮಿನ ಒಳಿತನ್ನು ಜನರಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವೇ? ನಮ್ಮಲ್ಲಿ ಬಿಸ್ನೆಸ್ ಮಾಡುವವರಿದ್ದಾರೆ. ನನ್ನ ಬಿಸ್ನೆಸ್ ಅನ್ನು ನೋಡಿ ಇಸ್ಲಾಮಿನ ಒಳಿತನ್ನು ಯಾರಿಗಾದರೂ ಅರ್ಥ ಮಾಡಲು ಸಾಧ್ಯವೇ? ಇದು ನಿಮಗೆ ಸಾಧ್ಯ ಎಂದಾದರೆ ಇಸ್ಲಾಮೋಫೋಬಿಯಾ ಅಳಿದು ಹೋಗುತ್ತದೆ. ಇದು ಸಾಧ್ಯ ಎಂದಾದರೆ, ನಿಮ್ಮ ಕುಟುಂಬವನ್ನು ನೋಡಿ ಜನರಿಗೆ ಇಸ್ಲಾಮಿನ ಕುಟುಂಬದ ಮಾಧುರ್ಯವನ್ನು ಅರಿಯಲು ಸಾಧ್ಯವಾದರೆ, ನಿಮ್ಮ ವ್ಯಾಪಾರವನ್ನು ನೋಡಿ ಜನರಿಗೆ ಇಸ್ಲಾಂ ಏನು ಎಂದು ತಿಳಿಯಲು ಸಾಧ್ಯವಾಗುವುದಾದರೆ, ಸಹೋದರ ಸಹೋದರಿಯರೇ, ಇಸ್ಲಾಮೋಫೋಬಿಯಾ ಅಳಿದು ಹೋಗುತ್ತದೆ. ಇಸ್ಲಾಂ ಅನ್ನು ಜನರು ಅರ್ಥ ಮಾಡುತ್ತಾರೆ, ಇಸ್ಲಾಮಿನ ಕಡೆಗೆ ಜನರು ಆಕರ್ಷಿತರಾಗುತ್ತಾರೆ. ನಾವು ಕಾಣುತ್ತಿರುವುದು, ಈ ಮನುಷ್ಯರ ಮೂಲಕ ನಾವು ನೋಡುತ್ತಾ ಇರುವುದು ಇಸ್ಲಾಂ ಆಗಿದೆ. ಇಸ್ಲಾಮಿನ ಒಳಿತುಗಳು, ಇಸ್ಲಾಮಿನ ಪ್ರಯೋಜನಗಳು. ಸಹೋದರರೇ, ಹಿಜ್ರತ್ತಿನಿಂದ ನಾವು ಕಲಿಯಬೇಕಾದ ಪಾಠ. ಈ ಪಾಠ ಕಲಿಯುವುದಿಲ್ಲ ಎಂದಾದರೆ ಹಿಜ್ರ ಒಂದು ಇತಿಹಾಸ ಮಾತ್ರ. ಅವರು ದೊಡ್ಡ ತ್ಯಾಗ ಮಾಡಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ ಎಂದು ಹೇಳಿಕೊಳ್ಳುವುದಕ್ಕೆ ಮಾತ್ರ ಸೀಮಿತ ಆದೀತು ಹಿಜ್ರ ಆಗಬಾರದು. ಅದರಾಚೆ ನನ್ನ ಬದುಕಿನಿಂದ ಇಸ್ಲಾಮಿಗೆ ಏನಾದರೂ ಉಪಕಾರ ಆಗಬೇಕು, ಬದುಕಿನ ಅಜೆಂಡಾ ಆಗಿರಬೇಕು. ನನ್ನ ಬದುಕಿನಿಂದ ಇಸ್ಲಾಮಿಗೆ ಏನಾದರೂ ಉಪಕಾರ ಆಗಬೇಕು,
ನನ್ನ ಕೆಲಸಗಳಿಂದ, ನನ್ನ ಪ್ರಯತ್ನಗಳಿಂದ ಇಸ್ಲಾಮಿನ ಒಂದು ಒಳಿತಾದರೂ, ಒಂದು ಸಂದೇಶವಾದರೂ ಜನರಿಗೆ ತಲುಪಬೇಕು ಎಂಬ ಸಂಕಲ್ಪ ನಮಗಿದ್ದರೆ, ಎಂಬ ಉದ್ದೇಶ ನಮಗೆ ಇರುವುದಾದರೆ, ಬದುಕಿಗೆ ಆ ಗುರಿ ಇದ್ದರೆ, ಸಹೋದರರ ಹಿಜ್ರತ್ತನ್ನು ನೆನಪಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗ್ತದೆ. ಇಲ್ಲಾಂದ್ರೆ ಇದೆಲ್ಲ ಇತಿಹಾಸ, ಇದೆಲ್ಲ ಕೇಳುವುದು, ಒಂದು ಕಿವಿಯಲ್ಲಿ ಕೇಳುವುದು, ಇನ್ನೊಂದು ಕಿವಿಯಲ್ಲಿ ಬಿಡುವುದು, ಅದರಾಚೆ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಸಹೋದರ ಸಹೋದರಿಯರ ಹಿಜ್ರತ್ತನ್ನು ನೆನಪಿಸುವ ಈ ಸಂದರ್ಭದಲ್ಲಿ ನನ್ನ ಬದುಕಿನಿಂದ, ನನ್ನ ಕೆಲಸಗಳಿಂದ, ನನ್ನ ವರ್ತನೆಯಿಂದ ಇಸ್ಲಾಮಿಗೆ ಏನಾದರೂ ಉಪಕಾರ ಆಗಬೇಕು, ಇಸ್ಲಾಮಿಗೆ ಏನಾದರೂ ಉಪಕಾರ ಆಗಬೇಕು, ಇಸ್ಲಾಮಿನ ಒಂದು ಸಣ್ಣ ಪರಿಚಯ ಆದರೂ ನನ್ನಿಂದ ಜನರಿಗೆ ಆಗಬೇಕು. ಇದು ನಮ್ಮ ಸಂಕಲ್ಪ ಆಗಬೇಕು, ಇದು ನಮ್ಮ ನಿಯತ್ತಾಗಬೇಕು, ಇದು ಬದುಕಿನ ಗುರಿಯಾಗಬೇಕು.